ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ರವರೆಗೆ ಮಾತ್ರ. ಮೈ ನೇಮ್ ಇಸ್ ಬಾಂಡ್, ಜೇಮ್ಸ್ ಬಾಂಡ್ 007. ಆಶ್ಚರ್ಯ ಪಡಬೇಡಿ, ನನ್ನ ಹೆಸರು ಹರಿಹರಪುರ ಮಂಜುನಾಥ್. ಈಗ ನಾನು ಹೇಳಿದ ಈ ಸಂಭಾಷಣೆ ಕಳೆದ 60 ವರ್ಷಗಳಿಂದ 25 ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ 6 ಜನ ಕಲಾವಿದರ ಬಾಯಲ್ಲಿ ಅನೇಕ ಬಾರಿ ಅನುರಣಿಸಿ ಸಿನಿಮಾ ಪ್ರೇಕ್ಷಕರನ್ನು ರಂಜಿಸಿದಂಥ ಒಂದು ಸಿಗ್ನೇಚರ್ ಡೈಲಾಗ್. ಅಕ್ಟೋಬರ್ 5ನೇ ತಾರೀಕು 1962ರಲ್ಲಿ ಮೊಟ್ಟ ಮೊದಲ ಬಾಂಡ್ ಚಿತ್ರ ಡಾಕ್ಟರ್ ನೋ ತೆರೆಗೆ ಬರುತ್ತೆ. ಕೇವಲ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಯಾರಾದಂಥ ಡಾಕ್ಟರ್ ನೋ ಚಿತ್ರ ಬರೋಬ್ಬರಿ 315 ಕೋಟಿ ರೂಪಾಯಿಗಳನ್ನು ವಿಶ್ವದಾದ್ಯಂತ ಗಳಿಸುತ್ತೆ. ಈ ಗಳಿಕೆಯಿಂದಾಗಿ ಜೇಮ್ಸ್ ಬಾಂಡನ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಇವತ್ತು 4-5 ವರ್ಷಕ್ಕೆ ಒಂದು ಬಾಂಡ್ ಚಿತ್ರ ಬರೋದು ಕಷ್ಟ. ಆದರೆ ಅವತ್ತಿಗೆ ಶಾನ್ ಕಾನರಿ ಮೊದಲ ಬಾಂಡ್ ಆಗಿ ಅಭಿನಯಿಸಿದಂಥ ಡಾಕ್ಟರ್ ನೋ ಚಿತ್ರದ ಯಶಸ್ಸು ಪ್ರತಿ ವರ್ಷ ಒಂದು ಬಾಂಡ್ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ನಾಂದಿ ಹಾಡುತ್ತೆ. ಮರು ವರ್ಷ 1963ರಲ್ಲಿ ಫ್ರಮ್ ರಷ್ಯಾ ವಿತ್ ಲವ್ 2ನೇ ಬಾಂಡ್ ಚಿತ್ರ ತೆರೆಗೆ ಬರುತ್ತೆ. ಆದರೆ ಭಾರತದಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡುವಾಗ ಫ್ರಮ್ 007 ವಿತ್ ಲವ್ ಅಥವಾ ಫ್ರಮ್ ಜೇಮ್ಸ್ ಬಾಂಡ್ ವಿತ್ ಲವ್ ಅಂತ ಹೆಸರನ್ನು ಬದಲಾಯಿಸಲಾಗುತ್ತೆ. ಯಾಕೆಂದರೆ ಭಾರತ ಹಾಗೂ ರಷ್ಯಾದ ನಡುವೆ ಉತ್ತಮ ಸಂಬಂಧ ಇದ್ದಂಥ ಕಾಲ ಅದು. ಆಗ ಸೋವಿಯತ್ ಯೂನಿಯನ್ ಇದ್ದಂಥ ಕಾಲ. ಆ ದಿನಗಳಲ್ಲಿ ರಷ್ಯಾದ ಜೊತೆ ಯಾವುದೇ ಒಂದು ಮನಸ್ತಾಪ ನಮಗೆ ಬೇಡ ಅನ್ನೋ ದೃಷ್ಟಿಯಿಂದ ಆ ಅಮೆರಿಕನ್ ಚಿತ್ರಕ್ಕೆ ಫ್ರಮ್ ರಷ್ಯಾ ವಿತ್ ಲವ್ ಅಂತ ಹೆಸರಿಟ್ಟಿದ್ದನ್ನು ನಮ್ಮ ಸರ್ಕಾರ ಬದಲಾಯಿಸಿ ಫ್ರಮ್ 007 ವಿತ್ ಲವ್ ಅನ್ನುವ ಹೆಸರಿನಲ್ಲಿ ಭಾರತದಲ್ಲಿ ಬಿಡುಗಡೆ ಮಾಡುವ ವ್ಯವಸ್ಥೆಯನ್ನು ಮಾಡಿತ್ತು. 1964ರಲ್ಲಿ ಗೋಲ್ಡ್ ಫಿಂಗರ್ ಬರುತ್ತೆ. 1965ರಲ್ಲಿ ಥಂಡರ್ ಬಾಲ್. ಇದಾದ ಮೇಲೆ 1 ವರ್ಷ ವಿಶ್ರಾಂತಿ. ಅಂದರೆ 1967ರಲ್ಲಿ ಯು ಓನ್ಲಿ ಲಿವ್ ಟ್ವೈಸ್. ಹೀಗೆ 5 ಚಿತ್ರಗಳಲ್ಲಿ ಶಾನ್ ಕಾನರಿಯವರು ನಿರಂತರವಾಗಿ ಜೇಮ್ಸ್ ಬಾಂಡ್ ಪಾತ್ರವನ್ನು ಮಾಡಿ ಯಶಸ್ವಿಯಾಗ್ತಾರೆ. ಆ ಸಂದರ್ಭದಲ್ಲಿ ಶಾನ್ ಕಾನರಿಯವರಿಗೆ ಸ್ವಲ್ಪ ವಯಸ್ಸಾಗ್ತಾ ಇದ್ದಿದ್ದರಿಂದ ಬಾಂಡ್ ಪಾತ್ರಕ್ಕೆ ಹೊಸಬನನ್ನು ಹಾಕೋಣ ಅನ್ನೋ ಒಂದು ಆಲೋಚನೆ ಬರುತ್ತೆ. ಹೀಗಾಗಿ 1969ರಲ್ಲಿ 6ನೇ ಬಾಂಡ್ ಚಿತ್ರ ಆನ್ ಹರ್ ಮ್ಯಾಜೆಸ್ಟಿ ಸೀಕ್ರೆಟ್ ಸರ್ವಿಸ್, ಆ ಚಿತ್ರಕ್ಕೆ ಜಾರ್ಜ್ ಲಾಜೆನ್ಬಿ ಎನ್ನುವ ಕಲಾವಿದನನ್ನು ಜೇಮ್ಸ್ ಬಾಂಡನ್ನಾಗಿ ಹಾಕ್ತಾರೆ. ಆದರೆ ಆತನ ಈ ಬಾಂಡ್ ಜೀವನ ಒಂದೇ ಒಂದು ಚಿತ್ರಕ್ಕೆ ಒಂದೇ ವರ್ಷದಲ್ಲಿ ಕೊನೆಯಾಗುತ್ತೆ. 1971ರಲ್ಲಿ ಮತ್ತೆ ಡೈಮಂಡ್ಸ್ ಆರ್ ಫಾರ್ ಎವರ್ ಚಿತ್ರ ತೆರೆಗೆ ಬಂದಾಗ ಅಲ್ಲಿ ಶಾನ್ ಕಾನರಿಯವರೇ ನಾಯಕರಾಗಿರ್ತಾರೆ. ಇದಾದ ಮೇಲೆ ಶಾನ್ ಕಾನರಿಯವರ ಜಾಗಕ್ಕೆ ಮತ್ತೊಬ್ಬ ಹೊಸ ಕಲಾವಿದರು ಬರ್ತಾರೆ. ಅವರು ರೋಜರ್ ಮೂರ್. ರೋಜರ್ ಮೂರ್ 12 ವರ್ಷಗಳ ಕಾಲ ಜೇಮ್ಸ್ ಬಾಂಡ್ ಜಗತ್ತನ್ನು ಆಳಿದಂಥ ಒಬ್ಬ ಕಲಾವಿದ. ಅವರ 7 ಚಿತ್ರಗಳು ಬಾಂಡ್ ಸರಣಿಯಲ್ಲಿ ಬಂದಿವೆ. ಮೊದಲಿಗೆ ಲೀವ್ ಆ್ಯಂಡ್ ಲೆಟ್ ಡೈ, ನಂತರ ಮ್ಯಾನ್ ವಿತ್ ದಿ ಗೋಲ್ಡನ್ ಗನ್, ಅದಾದಮೇಲೆ ದಿ ಸ್ಪೈ ಹೂ ಲವ್ಡ್ ಮೀ, ನಂತರ ಮೂನ್ ರೇಕರ್, ಆಮೇಲೆ ಫಾರ್ ಯುವರ್ ಐಸ್ ಓನ್ಲಿ, ಮತ್ತು ಆಕ್ಟೋಪಸ್ಸಿ, ಅದಾದ ಮೇಲೆ ಎ ವ್ಯೂ ಟು ಎ ಕಿಲ್. ಹೀಗೆ ಒಟ್ಟು 7 ಚಿತ್ರಗಳಲ್ಲಿ ರೋಜರ್ ಮೂರ್ ಅವರು ಅಭಿನಯಿಸ್ತಾರೆ. ಈಗ ಈ ಬಾಂಡ್ ಚಿತ್ರಗಳ ಸರಣಿಯಲ್ಲಿ 4ನೇ ಕಲಾವಿದರಾಗಿ ಬಂದವರ ಹೆಸರನ್ನು ಹೇಳಿ ಅವರ ವಿವರಗಳನ್ನು ಹೇಳೋಕ್ಕೆ ಮುಂಚೆ ಇದುವರೆಗಿನ ಚಿತ್ರಗಳಲ್ಲಿ ಒಂದಿಷ್ಟು ವೈಶಿಷ್ಟ್ಯಗಳನ್ನು ಗಮನಿಸಬಹುದು. ನೋಡಿ, ಶಾನ್ ಕಾನರಿಯವರು ಒಬ್ಬ ಸ್ಕಾಟ್ಲ್ಯಾಂಡಿನ ನಟ. ಈ ಜೇಮ್ಸ್ ಬಾಂಡ್ ಸರಣಿ ಶುರುವಾಗಿದ್ದೇ ಒಂದು ಕಾದಂಬರಿಯಿಂದ. ಆ ಕಾದಂಬರಿಗಳನ್ನು ಬರೆದವರು ಇಯಾನ್ ಫ್ಲೇಮಿಂಗ್. ಅವರು ಜೇಮ್ಸ್ ಬಾಂಡನನ್ನು ಸೃಷ್ಟಿ ಮಾಡಿದ್ದು 1953ರಲ್ಲಿ. ಅದಾದ 9 ವರ್ಷಗಳ ನಂತರ ಆತ ಬೆಳ್ಳಿ ತೆರೆಗೆ ಬಂದಿದ್ದು. ಇಯಾನ್ ಫ್ಲೇಮಿಂಗ್ ಅವರು ಕಾದಂಬರಿಯನ್ನು ಬರೀತಾರೆ, ಬ್ರಿಟಿಷ್ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಒಬ್ಬನನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಆತನಿಗೆ ಒಂದು ಕೋಡ್ ನೇಮ್ ಕೊಡಬೇಕಲ್ಲ, ಏನು ಕೋಡನ್ನು ಕೊಡಬೇಕು, ಆತನಿಗೆ ಹೆಸರು ಏನನ್ನು ಕೊಡಬೇಕು, ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಗ ಅವರು ಬ್ರಿಟನ್ನಿನ ಕ್ಯಾಂಟರ್ಬರಿಯಿಂದ ಲಂಡನ್ಗೆ ಪ್ರತಿನಿತ್ಯ ಪ್ರಯಾಣ ಮಾಡ್ತಾ ಇರ್ತಾರೆ.
ಅವರು ಪ್ರಯಾಣ ಮಾಡುವ ಬಸ್ಸಿನ ಸಂಖ್ಯೆ 007. ಅದನ್ನು ನೆನಪಿನಲ್ಲಿಟ್ಕೊಂಡು ಅದೇ ಸಂಖ್ಯೆಯನ್ನು ಆತನಿಗೆ ಸಂಕೇತವಾಗಿ ಕೊಡ್ತಾರೆ. ಇನ್ನು ಇಯಾನ್ ಫ್ಲೆಮಿಂಗ್ ಅವರಿಗೆ ಪಕ್ಷಿ ತಜ್ಞನಾದಂಥ ಒಬ್ಬ ಮಿತ್ರ ಇರ್ತಾನೆ, ಒಬ್ಬ ರೈಟರ್ ಇರ್ತಾರೆ. ಅವರ ಹೆಸರು ಜೇಮ್ಸ್ ಬಾಂಡ್. ಫ್ರಾನ್ಸಿನ ಆ ಪಕ್ಷಿ ತಜ್ಞನ ಹೆಸರನ್ನು ತನ್ನ ಈ ಕ್ಯಾರೆಕ್ಟ್ರಿಗೆ ಇಯಾನ್ ಫ್ಲೆಮಿಂಗ್ ಅವರು ಕೊಡ್ತಾರೆ. ರೋಜರ್ ಮೂರ್ ಅವರು ಅಭಿನಯಿಸಿದ ಆಕ್ಟೋಪಸಿ ಚಿತ್ರದ ಬಹುಪಾಲು ಚಿತ್ರೀಕರಣ ಭಾರತದಲ್ಲಿ ನಡೆದಿತ್ತು. ಜೊತೆಗೆ ಆ ಚಿತ್ರದಲ್ಲಿ ಕಬೀರ್ ಬೇಡಿ ಹಾಗೂ ವಿಜಯ್ ಅಮೃತರಾಜ್ ಅವರು ಕೂಡ ಪಾತ್ರಗಳನ್ನು ನಿರ್ವಹಣೆ ಮಾಡಿದರು. ಆದರೆ ಒಂದು ರೀತಿ ನಮ್ಮ ಹಿಂದಿ ಚಿತ್ರಗಳ ರೀತಿಯಲ್ಲಿ ಇದ್ದ ಕಾರಣಕ್ಕೆ ಆ ಚಿತ್ರ ಅಷ್ಟೇನೂ ಯಶಸ್ಸನ್ನು ಕಾಣಲಿಲ್ಲ. ಹಾಲಿವುಡ್ನಲ್ಲಿ ನಾವು ಬೇಕಾದಷ್ಟು ಸರಣಿ ಚಿತ್ರಗಳನ್ನು ನೋಡ್ತೀವಿ. ಆದರೆ 60 ವರ್ಷಗಳ ಕಾಲ 25 ಸರಣಿ ಚಿತ್ರಗಳು ಬಂದಿರುವಂಥ ಒಂದು ಉದಾಹರಣೆ ಈ ಜೇಮ್ಸ್ ಬಾಂಡ್ ಸರಣಿಯಲ್ಲಿ ಮಾತ್ರ. ಇದಕ್ಕೆ ಆ ಚಿತ್ರಗಳು ತಂದುಕೊಡ್ತಾ ಇರುವಂಥ ಒಂದು ಗಳಿಕೆ ಕೂಡ ಕಾರಣ. ನೋಡಿ, ಇದುವರೆಗಿನ ಲೆಕ್ಕಾಚಾರದ ಪ್ರಕಾರ ಈ 60 ವರ್ಷಗಳಲ್ಲಿ ಬಾಂಡ್ ಚಿತ್ರಗಳು ಗಳಿಸಿರುವಂಥ ಗಳಿಕೆ ಸುಮಾರು 25,000 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು. ಇಷ್ಟೆಲ್ಲ ಹಣ ಗಳಿಕೆ ಮಾಡಿಕೊಡುವಂಥ ಬಾಂಡ್ ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸೋದಕ್ಕೆ ಎಲ್ಲ ಕಲಾವಿದರು ತುದಿಗಾಲಲ್ಲಿ ನಿಂತಿರ್ತಾರೆ ಅಂತ ನೀವು ಭಾವಿಸಿದರೆ ನಿಮ್ಮ ಭಾವನೆ ತಪ್ಪು. ಯಾಕೆಂದರೆ ಎಷ್ಟೋ ಜನ ಕಲಾವಿದರನ್ನು ಬಾಂಡ್ ಪಾತ್ರಕ್ಕೆ ಕೇಳಿದಾಗ ಅವರು ನಾವು ಮಾಡಲ್ಲ ಅಂತ ಹೇಳಿರುವಂಥ ಉದಾಹರಣೆಗಳು ಕೂಡ ಇದೆ. ಇದು ಆಶ್ಚರ್ಯ ಆದರೂ ನಿಜ. ಅದಕ್ಕೆ ಕಾರಣಗಳು ಹಲವಾರಿದೆ. ಒಂದು ಏನು ಅಂದರೆ, ಬಾಂಡ್ ಪಾತ್ರಧಾರಿಗಳೆಲ್ಲರ ಒಂದು ಇತಿಹಾಸವನ್ನು ನೋಡಿದ್ರೆ ಶಾನ್ ಕಾನರಿ ಒಬ್ಬರನ್ನು ಬಿಟ್ಟರೆ ಬೇರೆ ಯಾವುದೇ ಬಾಂಡ್ ಪಾತ್ರವನ್ನು ಮಾಡಿದಂಥ ಕಲಾವಿದರು ಅದರ ಆಚೆಗೆ ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಈ ಬಾಂಡ್ ಸರಣಿಯಲ್ಲಿ ಪಾತ್ರವನ್ನು ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡುವಾಗ ಕೆಲವು ಚಿತ್ರಗಳಿಗೆ ಸಹಿ ಮಾಡಬೇಕಾಗುತ್ತೆ. ಅಂದರೆ ಸರಣಿಯಲ್ಲಿ ಒಂದು 4-6 ಚಿತ್ರಗಳಿಗೆ ಸಹಿ ಮಾಡಬೇಕಾಗುತ್ತೆ. ಅಂದರೆ ತುಂಬ ಅಧಿಕ ವರ್ಷಗಳು, ಅಂದರೆ ಲಾಂಗ್ ಪೀರಿಯಡ್ಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಆ ಅವಧಿಯಲ್ಲಿ ಬೇರೆ ಯಾವುದೇ ಚಿತ್ರದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ತಮ್ಮ ಚಿತ್ರ ಜೀವನ ಕುಂಠಿತ ಆಗುತ್ತೆ ಅಂತ ಕೆಲವರು ಒಪ್ತಾ ಇರಲಿಲ್ಲ. ಇನ್ನು ಬೇರೆ ಬೇರೆ ವಿಚಿತ್ರವಾದ ಕಾರಣಗಳಿಗೆ ಕೂಡ ಈ ಬಾಂಡ್ ಪಾತ್ರವನ್ನು ನಿರಾಕರಣೆ ಮಾಡಿದವರಿದ್ದಾರೆ. ನೋಡಿ, ಶಾನ್ ಕಾನರಿಯ ಸೋದರ ನೀಲ್ ಕಾನರಿ ಕೂಡ ಈ ಪಾತ್ರಕ್ಕೆ ಒಮ್ಮೆ ಆಯ್ಕೆಯಾಗಿದ್ದ. ಆತ ಬೇಡ ಅಂತ ಹೇಳ್ತಾನೆ. ಒಂದು ಅನಧಿಕೃತ ಬಾಂಡ್ ಚಿತ್ರದಲ್ಲಿ ಅಭಿನಯಿಸಿದಂಥ ಡೇವಿಡ್ ನೈವನ್, ಹಿರಿಯ ಕಲಾವಿದರು, ಅವರು ಕೂಡ ಈ ಪಾತ್ರವನ್ನು ನಿರಾಕರಣೆ ಮಾಡಿದ್ದಾರೆ. ರೆಕ್ಸ್ ಹ್ಯಾರಿಸನ್ ಹಾಗೂ ಕ್ಯಾರಿ ಗ್ರಾಂಟ್ ಇವರು ಕೂಡ ಆ ಪಾತ್ರಗಳನ್ನು ಬೇಡ ಅಂತ ಹೇಳಿದ್ದಾರೆ. ಕ್ಯಾರಿ ಗ್ರಾಂಟ್ ಅವರು ಜೇಮ್ಸ್ ಬಾಂಡ್ ಪಾತ್ರವನ್ನು ನಿರಾಕರಣೆ ಮಾಡೋದಕ್ಕೆ ನನಗೆ ತುಂಬ ವಯಸ್ಸಾಗಿದೆ, ಆ ಒಂದು ಸಾಹಸಮಯ ಪಾತ್ರವನ್ನು ನಾನು ಮಾಡೋಕ್ಕಾಗಲ್ಲ ಅನ್ನುವ ಕಾರಣವನ್ನು ಅವರು ಕೊಟ್ಟಿದ್ದರು. ನೋಡಿ, ಬಾಂಡ್ ಚಿತ್ರಗಳಲ್ಲಿ ಜೇಮ್ಸ್ ಬಾಂಡ್ ಪಾತ್ರವನ್ನು ನಿರಾಕರಣೆ ಮಾಡಿದವರಲ್ಲಿ ನಮ್ಮ ಕ್ಲಿಂಟ್ ಈಸ್ಟ್ವುಡ್ ಕೂಡ ಇದ್ದಾರೆ. ಕೌಬಾಯ್ ಚಿತ್ರಗಳ ಅದ್ಭುತ ಕಲಾವಿದರು. ಅವರು ಈ ಬಾಂಡ್ ಪಾತ್ರವನ್ನು ಬೇಡ ಅಂತ ಹೇಳೋದಕ್ಕೆ ಕಾರಣ, ತಾವು ಒಬ್ಬ ಅಮೇರಿಕನ್ ಆಗಿರೋದ್ರಿಂದ ಬ್ರಿಟಿಷ್ ಸೀಕ್ರೆಟ್ ಸರ್ವೀಸ್ ಏಜೆಂಟ್ನ ಪಾತ್ರವನ್ನು ನಾನು ಮಾಡೋದಕ್ಕೆ ಸರಿ ಹೋಗಲ್ಲ, ಆ ಉಚ್ಚಾರಣೆ, ನನ್ನ ಉಚ್ಚಾರಣೆ ಸರಿ ಇರೋದಿಲ್ಲ, ಹಾಗಾಗಿ ಬೇಡ ಅಂತ ಹೇಳ್ತಾರೆ. ಇನ್ನು ನಿಯಾಮ್ ಲೀಸನ್ ಅವರು ಬಾಂಡ್ ಪಾತ್ರವನ್ನು ನಿರಾಕರಣೆ ಮಾಡೋದಕ್ಕೆ ಒಂದು ತುಂಬ ಕುತೂಹಲಕಾರಿಯಾದಂಥ ಅಂಶ ಕೆಲಸ ಮಾಡಿದೆ. ಅದು ಅವರ ತಾರಾಪತ್ನಿ ನತಾಶಾ ರಿಚರ್ಡ್ಸನ್ ಅವರ ನಿರ್ಧಾರ. ಅಂದರೆ ಆಗಿನ್ನೂ ಅವರು ನತಾಶಾ ಅವರನ್ನು ವಿವಾಹವಾಗಿರಲಿಲ್ಲ, ಈಗ ಆಕೆ ಜೀವಂತವಾಗಿಲ್ಲ. ಆದರೆ ಇವರಿಗೆ ಬಾಂಡ್ ಚಿತ್ರದ ಆಫರ್ ಬಂದಾಗ ಆಕೆಯ ಜೊತೆಗೆ ಇವರ ಪ್ರೇಮ ಸಲ್ಲಾಪ ನಡೀತಾ ಇತ್ತು. ಇನ್ನೇನು ಮದುವೆ ಆಗುವವರಿದ್ದರು. ಆಕೆ ಹೇಳ್ತಾಳೆ, ನೀನೇನಾದರೂ ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ ಜೇಮ್ಸ್ ಬಾಂಡನ ಪಾತ್ರವನ್ನು ಮಾಡಿದ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ. ಹಾಗಾಗಿ ಆ ಪ್ರೇಮಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನಿಯಾಮ್ ಲೀಸನ್ ಅವರು ಜೇಮ್ಸ್ ಬಾಂಡ್ ಪಾತ್ರವನ್ನು ಒಲ್ಲೆ ಅಂತ ಹೇಳ್ತಾರೆ. ರೋಜರ್ ಮೂರ್ ನಂತರ 4ನೇ ಬಾಂಡ್ ಪಾತ್ರಧಾರಿಯಾಗಿ ಬಂದವರು ಟಿಮೋತಿ ಡಾಲ್ಟನ್. ಇವರು 1987ರಲ್ಲಿ ದಿ ಲಿವಿಂಗ್ ಡೇ ಲೈಟ್ಸ್ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ. ಅದಾದ ಮೇಲೆ ಲೈಸೆನ್ಸ್ ಟು ಕಿಲ್ ಎನ್ನುವ ಮತ್ತೊಂದು ಚಿತ್ರದಲ್ಲಿ ಅಭಿನಯಿಸುವುದರ ಜೊತೆಗೆ ಟಿಮೋತಿ ಡಾಲ್ಟನ್ ಅವರ ಈ ಬಾಂಡ್ ಜೀವನ ಕೊನೆಯಾಗುತ್ತೆ. ಯಾಕೆಂದರೆ ಬಾಂಡ್ ಪಾತ್ರಕ್ಕೆ ಬೇಕಾದಂಥ ಒಂದು ರಫ್ ಲುಕ್ ಈ ಟಿಮೋತಿ ಡಾಲ್ಟನ್ ಅವರಲ್ಲಿ ಇರಲಿಲ್ಲ. ಒಂದು ರೀತಿಯಲ್ಲಿ ಅವರನ್ನು ನೋಡಿದ್ರೆ ಯಾವುದೋ ಹಾಸ್ಯ ಕಲಾವಿದನನ್ನು ನೋಡಿದ ಹಾಗೆ ಆಗ್ತಾಯಿತ್ತು. ಇದಾದ ಮೇಲೆ ಮತ್ತೊಬ್ಬ ಬಾಂಡ್ ಪಾತ್ರಕ್ಕೆ ಸರಿಯಾದಂಥ ವ್ಯಕ್ತಿ ಆಯ್ಕೆಯಾಗಿ ಬರ್ತಾರೆ. ಅವರೇ ಪಿಯರ್ಸ್ ಬ್ರಾಸ್ನಾನ್. ಪಿಯರ್ಸ್ ಬ್ರಾಸ್ನಾನ್ ಅವರು ಹಲವು ವರ್ಷಗಳ ಕಾಲ ಗೋಲ್ಡನ್ ಐ, ಟುಮಾರೋ ನೆವರ್ ಡೈಸ್, ದ ವರ್ಲ್ಡ್ ಈಸ್ ನಾಟ್ ಎನಫ್, ಡೈ ಅನದರ್ ಡೇ ಹೀಗೆ 4 ಬಾಂಡ್ ಚಿತ್ರಗಳಲ್ಲಿ
ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾರೆ. ಅವರು ಕೂಡ ಒಬ್ಬ ಯಶಸ್ವಿ ಬಾಂಡ್ ಪಾತ್ರಧಾರಿ. ನೋಡಿ, ಇಲ್ಲಿಯವರೆಗೆ 25 ಬಾಂಡ್ ಚಿತ್ರಗಳು ಬಂದಿವೆ. ಈಗ ಚಾಲ್ತಿಯಲ್ಲಿರುವ ಬಾಂಡ್ ಡೇನಿಯಲ್ ಕ್ರೇಗ್ ಅವರು ಮೊದಲ ಬಾರಿಗೆ ಬಂದಿದ್ದು ಕ್ಯಾಸಿನೋ ರಾಯಲ್ ಚಿತ್ರದಿಂದ. ಕ್ಯಾಸಿನೋ ರಾಯಲ್ ವಾಸ್ತವವಾಗಿ ಜೇಮ್ಸ್ ಬಾಂಡ್ ಸರಣಿಗಿಂತ ಮೊದಲ ಜೇಮ್ಸ್ ಬಾಂಡನ ಜೀವನವನ್ನು ಹೇಳುವಂಥ ಒಂದು ಕಥಾವಸ್ತು. ಇಲ್ಲಿ 25 ಅಧಿಕೃತ ಬಾಂಡ್ ಚಿತ್ರಗಳಲ್ಲದೆ ಮತ್ತೆ 2 ಅನಧಿಕೃತ ಬಾಂಡ್ ಚಿತ್ರಗಳು ಕೂಡ ಬಂದಿವೆ. ಇದರಲ್ಲಿ ಒಂದು ಚಿತ್ರ ಡೇವಿಡ್ ನೈವನ್ ಅವರು ಅಭಿನಯಿಸಿದಂಥ ಕ್ಯಾಸಿನೋ ರಾಯಲ್ ಚಿತ್ರ. ಮುಂದೆ ಬಾಂಡ್ ಚಿತ್ರಗಳಿಗೆ ಬೇರೆ ಕಲಾವಿದರು ಬಾಂಡ್ ಆಗಿ ಆಯ್ಕೆಯಾದ ಮೇಲೂ ಸಹ ನಮ್ಮ ಶಾನ್ ಕಾನರಿ ಅವರನ್ನು ಇಟ್ಕೊಂಡು ಮತ್ತೊಂದು ಬಾಂಡ್ ಚಿತ್ರವನ್ನು ತೆರೆಗೆ ತರಲಾಗುತ್ತೆ. ಅದು 1983ರಲ್ಲಿ ತೆರೆಗೆ ಬಂದ ನೆವರ್ ಸೇ ನೆವರ್ ಅಗೈನ್. ನೋಡಿ, ಜೇಮ್ಸ್ ಬಾಂಡ್ ಪಾತ್ರ ಒಂದು ಸಾಹಸಮಯವಾದಂಥ ಪಾತ್ರ, ಅದ್ಭುತ ಸಾಹಸೀಯ ಪಾತ್ರ. ಆದರೆ ಹಾಲಿವುಡ್ನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಲ್ಲ, ಈ ಸೂಪರ್ ಪವರ್ ಇರುವಂಥ ಪಾತ್ರಗಳು ಆ ರೀತಿಯ ಪಾತ್ರ ಅಲ್ಲ. ಅಂದರೆ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ಮ್ಯಾನ್ ಈ ರೀತಿಯ ಅತಿಮಾನುಷ ಶಕ್ತಿ ಇರುವಂಥ ಪಾತ್ರ ಜೇಮ್ಸ್ ಬಾಂಡ್ನದ್ದಲ್ಲ. ಎಷ್ಟೋ ಚಿತ್ರಗಳಲ್ಲಿ ನೀವು ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ ಇನ್ನೇನು ಜೇಮ್ಸ್ ಬಾಂಡ್ ಸಾವಿನ ದವಡೆಗೆ ಹೊರಟೇ ಹೋದ ಅಂತ ಅಂದ್ಕೊಳ್ಳುವ ಹೊತ್ತಿಗೆ ಆತ ತನ್ನ ಬುದ್ಧಿಮತ್ತೆಯಿಂದ ಅಲ್ಲಿಂದ ಪಾರಾಗಿ ಬರೋದನ್ನು ನೋಡ್ತೀವಿ. ಒಂದು ರೀತಿಯಲ್ಲಿ ಸೀಟಿನ ತುದಿಗೆ ಬಂದಿದ್ದಂಥ ಪ್ರೇಕ್ಷಕರಾದ ನಾವು ಆತ ಬದುಕಿ ಉಳಿದಾಗ ನಿಟ್ಟುಸಿರಿನಿಂದ ಮತ್ತೆ ಸೀಟಿಗೆ ಹೊರಗೆ ಕೂತ್ಕೋತೀವಿ. ಆ ರೀತಿಯ ನಿರೂಪಣೆಯೇ ಈ ಬಾಂಡ್ ಚಿತ್ರಗಳ ಯಶಸ್ಸಿಗೆ ಕಾರಣ. ಜೊತೆಗೆ ಆ ದಿನಗಳಲ್ಲಿ ನಮಗೆ ದೃಶ್ಯ ವೈಭವವನ್ನು ತೋರಿಸೋದು, ಜೊತೆಗೆ ನಾಯಕಿಯರನ್ನು ಗ್ಲಾಮರಸ್ ಆಗಿ ತೋರಿಸೋದು, ಚುಂಬನದ ದೃಶ್ಯಗಳು ಇವೆಲ್ಲವೂ ಇರ್ತಾ ಇದ್ದಿದ್ದು ಹೆಚ್ಚಾಗಿ ಬಾಂಡ್ ಚಿತ್ರಗಳಲ್ಲಿ. ಆಮೇಲೆ ಬೇರೆ ಚಿತ್ರಗಳಲ್ಲೂ ಅದೆಲ್ಲ ಬರೋದಕ್ಕೆ ಆರಂಭ ಆದಮೇಲೆ ಈ ಬಾಂಡ್ ಚಿತ್ರಗಳ ಬೇಡಿಕೆ ಸ್ವಲ್ಪ ಕುಸಿತ ಬಂತು. ಆದ್ರೂ ಇವತ್ತಿಗೂ ಸಹ ಬಾಂಡ್ ಚಿತ್ರಗಳಿಗೆ ಬೇಡಿಕೆ ಇದೆ. ಹಾಗಾಗಿಯೇ ಈ 25 ಚಿತ್ರಗಳ ನಂತರವೂ ಬಾಂಡ್ ಪ್ರಯಾಣ ಮುಂದುವರಿತಾ ಇದೆ. ಜೇಮ್ಸ್ ಬಾಂಡ್ ಒಂದು ರೀತಿಯಲ್ಲಿ ಭಾವನಾರಹಿತ ಜೀವಿ. ಅವನಿಗೆ ಈ ಪ್ರೀತಿ, ಪ್ರೇಮ ಅಥವಾ ಎಮೋಷನ್ಸ್ ಇದ್ಯಾವುದೂ ಇಲ್ಲ. ಅವನು ಲೈಸೆನ್ಸ್ ಟು ಕಿಲ್ ಅಂದರೆ ಸಾಯಿಸೋದಕ್ಕೆ ಪರವಾನಗಿ ಪಡೆದಿರುವಂಥ ಏಕೈಕ ವ್ಯಕ್ತಿ ವಿಶ್ವದಲ್ಲಿ. ನೋಡಿ, ಪ್ರಪಂಚವನ್ನು ವಿನಾಶದ ಅಂಚಿಗೆ ತಳ್ಳುವಂಥ ಯಾರಾದರೂ ದುರಾತ್ಮರು ಅಥವಾ ಸಜ್ಜನರಿಗೆ ಹಿಂಸೆ ಕೊಡುವಂಥ ಕೆಲಸ ಮಾಡುವಂಥ ಖಳನಾಯಕರು ಇಂಥವರ ವಿಚಾರ ಬಂದಾಗಲೆಲ್ಲ ಜೇಮ್ಸ್ ಬಾಂಡ್ ಕಾರ್ಯಕ್ಷೇತ್ರಕ್ಕೆ ಇಳಿತಾನೆ. ಇಳಿದ ಮೇಲೆ ತಾನು ಅಂದುಕೊಂಡ ಕೆಲಸವನ್ನು ಸಾಧಿಸ್ತಾನೆ. ಅದಕ್ಕಾಗಿ ಆತನ ನೆರವಿಗೆ ಬರೋದು ಆತನ ಸಾಹಸ ಪ್ರವೃತ್ತಿ, ಆತನ ಚುರುಕು ಬುದ್ಧಿ, ಜೊತೆಗೆ ಆತ ಬಳಸುವಂಥ ವಿಶೇಷ ಶಸ್ತ್ರಾಸ್ತ್ರಗಳು. ಅಷ್ಟೇ ಹೊರತು ಅವನಿಗೆ ಯಾವ ಅತಿಮಾನುಷ ಶಕ್ತಿಯೂ ಇಲ್ಲ. ಈ ಜೇಮ್ಸ್ ಬಾಂಡ್ ಚಿತ್ರಗಳಿಗೂ ನನಗೂ ಒಂದು ರೀತಿ ನಂಟಿದೆ. ನಾನು ಬೆಂಗಳೂರಿಗೆ ಬಂದಿದ್ದು 1968ರಲ್ಲಿ. ಅಷ್ಟೊತ್ತಿಗಾಗಲೇ ಮೊದಲನೇ ಬಾಂಡ್ ಚಿತ್ರ ಬಂದು 5 ವರ್ಷ ಆಗೋಗಿತ್ತು. ಅದಾಗಿ 4-5 ಚಿತ್ರಗಳು ಬಂದುಬಿಟ್ಟಿದ್ವು. ಆದರೆ ಆವಾಗೆಲ್ಲ ಹಳೆಯ ಚಿತ್ರಗಳು ಮತ್ತೆ ಮರುಪ್ರದರ್ಶನ ಕಾಣ್ತಾ ಇದ್ವು. ಹಾಗಾಗಿ ನಮಗೆ ಆ ಎಲ್ಲ ಚಿತ್ರಗಳನ್ನು ನೋಡುವ ಅವಕಾಶ ಸಿಕ್ತು. ನಮ್ಮ ಕಾಲದವರಿಗಂತೂ ಜೇಮ್ಸ್ ಬಾಂಡ್ ಚಿತ್ರ ಬರೋದನ್ನೇ ಕಾಯ್ತಾ ಇದ್ದಂಥ ಕಾಲ ಆವಾಗ. ನೋಡಿ, ಮೊದಲು ಬೆಂಗಳೂರಿನಲ್ಲಿ BRV ಚಿತ್ರಮಂದಿರದಲ್ಲಿ ಹೆಚ್ಚಾಗಿ ಬಾಂಡ್ ಚಿತ್ರಗಳು ಬಿಡುಗಡೆ ಆಗ್ತಾಯಿತ್ತು. ಯು ಓನ್ಲಿ ಲಿವ್ ಟ್ವೈಸ್ವರೆಗೆ ಆ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾಯಿತ್ತು. ಅದಾದ ಮೇಲೆ ಲಿಡೋ ಚಿತ್ರಮಂದಿರ ಬಾಂಡ್ ಚಿತ್ರಗಳಿಗೆ ಒಂದು ರೀತಿಯ ಪರ್ಮನೆಂಟ್ ಥಿಯೇಟ್ರ್ ಆಗಿತ್ತು. ಆದರೆ ಯಾವಾಗ ಲಿಡೋ ಚಿತ್ರ ನೆಲಸಮ ಆಯಿತೋ ಅದಾದ ಮೇಲೆ ಬೇರೆ ಕಡೆಗಳಲ್ಲಿ ಬಾಂಡ್ ಚಿತ್ರಗಳು ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆದವು. ಬಾಂಡ್ ಚಿತ್ರಗಳಿಗೆ 50 ವರ್ಷಗಳು ತುಂಬಿದಾಗ ನಾನು ನನ್ನ ಈ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಉದಯವಾಣಿ ಪತ್ರಿಕೆಯವರಿಗೆ ಕಳಿಸಿದ್ದೆ. ಅವರು ಒಂದು ಪುಟ ಪೂರ್ತಿ ಒಂದು ಲೇಖನವನ್ನು ಮಾಡಿ ವಿಸ್ತೃತವಾಗಿ ಅದನ್ನು ಪ್ರಕಟಿಸಿದ್ದರು. ಅದು ಒಂದು ರೀತಿಯಲ್ಲಿ ನನ್ನ ಈ ಮಾಹಿತಿ ಸಂಗ್ರಹಣೆಗೆ ಸಿಕ್ಕಿದಂಥ ಗೌರವ, ನನಗೆ ಒಂದು ರೀತಿಯ ಹೆಮ್ಮೆ. ಜೇಮ್ಸ್ ಬಾಂಡ್ಗೂ ನನಗೂ ಒಂದು ಸಂಬಂಧ ಇದೆ ಅಂತ ಹೇಳಿದೆ. ಆ ಸ್ವಾರಸ್ಯಕರವಾದ ವಿಚಾರವನ್ನು ಹೇಳಿಬಿಡ್ತೀನಿ. ನೋಡಿ, ಜೇಮ್ಸ್ ಬಾಂಡ್ನ ಜನ್ಮ ದಿನಾಂಕ ಅಂದರೆ ಇಯಾನ್ ಫ್ಲೆಮಿಂಗ್ ಬರೆದಿರೋ ಪ್ರಕಾರ ಜೇಮ್ಸ್ ಬಾಂಡ್ ಹುಟ್ಟಿದ್ದು 1920ನೇ ಇಸ್ವಿ ನವೆಂಬರ್ 11ನೇ ತಾರೀಕು. ಅಂದರೆ ಆವತ್ತಿನ ಖಗೋಳಶಾಸ್ತ್ರಜ್ಞರು ಲೆಕ್ಕಾಚಾರ ಹಾಕಿದಾಗ ಅವತ್ತು ಆತ ಜನಿಸಿದ್ದು ವೃಶ್ಚಿಕ ರಾಶಿಯಲ್ಲಿ ಅಂತ. ನಾನು ಜನಿಸಿದ್ದು ಕೂಡ ವೃಶ್ಚಿಕ ರಾಶಿಯಲ್ಲಿ. ಬಹುಶಃ ಅದಕ್ಕೆ ನನಗೆ ಜೇಮ್ಸ್ ಬಾಂಡ್ನ ಮೇಲೆ ಒಂದು ರೀತಿಯ ವಿಶೇಷ ಪ್ರೀತಿ. ಆ ಪ್ರೀತಿಯಿಂದಲೇ ಈ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ. ಇನ್ನು ಸದ್ಯಕ್ಕೆ ಚಾಲ್ತಿಯಲ್ಲಿರುವ ಜೇಮ್ಸ್ ಬಾಂಡ್ ಡೇನಿಯಲ್ ಕ್ರೇಗ್ ಸಹ ಈ ಕೊನೆಯ ಚಿತ್ರವನ್ನು ಬಹಳ ಹಿಂಸೆಯಿಂದಲೇ ಮಾಡಿ ಮುಗಿಸಿದರು. ಯಾಕೆಂದರೆ
ಅವರಿಗೆ ಆ ಪಾತ್ರದಲ್ಲಿ ಅಭಿನಯಿಸೋದು ಇಷ್ಟನೇ ಇರಲಿಲ್ಲ. ಎಷ್ಟೋ ದಿನಗಳ ಅವಕಾಶವನ್ನು ಕೇಳಿಕೊಂಡು ಆ ಚಿತ್ರದ ತಯಾರಿಕೆ ತುಂಬ ದಿನ ಎಳೆದು ಕೊನೆಗೂ ಚಿತ್ರ ಬಿಡುಗಡೆ ಆಯಿತು. ಈಗ 26ನೇ ಬಾಂಡ್ ಚಿತ್ರ ತೆರೆಗೆ ಬರಬೇಕು. ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. 7ನೇ ಬಾಂಡ್ ಆಗಿ ಯಾರು ಪಾತ್ರ ವಹಿಸ್ತಾರೆ ಅನ್ನೋದು ಕೂಡ ನಿಗೂಢವಾಗಿದೆ ಸದ್ಯಕ್ಕೆ. ಈ ಸಂಚಿಕೆಯನ್ನು ಮುಗಿಸುವ ಮುನ್ನ ಜೇಮ್ಸ್ ಬಾಂಡ್ ಚಿತ್ರಗಳಿಗೂ ಕನ್ನಡ ಚಿತ್ರರಂಗಕ್ಕೂ ಇರುವಂಥ ಒಂದು ಸಂಬಂಧವನ್ನು ಹೇಳಲೇಬೇಕು. ಯಾಕೆಂದರೆ ವಿಶ್ವದಲ್ಲೇ ಬಹುಶಃ ಜೇಮ್ಸ್ ಬಾಂಡ್ ಚಿತ್ರಗಳನ್ನು ಅನುಕರಣೆ ಮಾಡಿ ಒಂದು ಯಶಸ್ವಿಯಾದಂಥ ಸರಣಿ ಬಾಂಡ್ ಚಿತ್ರಗಳನ್ನು ತಂದಿದ್ದು ಕನ್ನಡದಂಥ ಒಂದು ಪ್ರಾದೇಶಿಕ ಭಾಷೆ. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ. ಅವರ ನಾಯಕತ್ವದಲ್ಲಿ 4 ಬಾಂಡ್ ಚಿತ್ರಗಳು ಯಶಸ್ವಿಯಾಗಿ ತೆರೆಗೆ ಬಂದವು. ಅವುಗಳು ಭಾರತದ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಕೂಡ ಆಗಿ ಯಶಸ್ಸು ಗಳಿಸಿತ್ತು. ರಾಜ್ಕುಮಾರ್ ಅವರ ಬಾಂಡ್ ಚಿತ್ರಗಳ ವಿವರಗಳನ್ನು ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ವಿವರವಾಗಿ ನಾವು ಆ ಚಿತ್ರಗಳ ವಿಚಾರ ಬಂದಾಗ ಮಾತಾಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.